ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ನೀವೆಲ್ಲ ಆತ್ಮನಿಗೆ ದೇಹದ ಸಂಘವೇ ಬೇಡ ಅಂತಕ್ಕಂಥ ಒಂದು ಪದ್ಯವನ್ನು ನೋಡಿವಿ. ಇವತ್ತಿನ ದಿವಸ ಮುಂದಿನ ಪದ್ಯವನ್ನು ನೋಡೋಣಂತ. ಆಗದಾಗದು ವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ ಹೇಳ್ತಾರೆ. ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದೊಳಗಿರ್ತಕ್ಕಂಥ ಪ್ರತಿಬಂಧಕಗಳು ಅಂದ್ರೆ ಅಡ್ಡಿ ಆತಂಕಗಳು ಇದ್ದರೆ ಗುರುಮುಖದಿಂದ ವೇದಾಂತ ಶ್ರವಣ ಮಾಡಿದರೂ ಕೂಡ, ಸದ್ವಿಚಾರ ಪರವಾಗಿದ್ರೂ ಕೂಡ ಅವನಿಗೆ ಮುಕ್ತಿ ಆಗೋದಿಲ್ಲ ಅಂತ 2 ಸಾರಿ ಹೇಳ್ತಾರೆ. ಅಂದ್ರೆ ಈ ಸ್ವಸ್ವರೂಪ ಅಪರೋಕ್ಷ ಜ್ಞಾನಕ್ಕೆ ಈ ಪ್ರತಿಬಂಧಕಗಳೇನಾಗ್ಯಾವ ಅಂದ್ರೆ ವಿಘ್ನಕಾರಕ ಆಗ್ಯಾವು, ಅಡ್ಡಿ ಆಗ್ಯಾವು. ಅದಕ್ಕೆ ಅವನ್ನ ನಿವಾರಣೆ ಮಾಡಿಕೊಳ್ಳೋದನ್ನ ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಅಂತೇಳಿ ಹೇಳ್ತಾರೆ. ಅದರೊಳಗೆ ಮೊದಲೇದಾಗಿ ಭೂತ ಪ್ರತಿಬಂಧಕ ಯಾವುದು ಅನ್ನೋದಕ್ಕೆ ಈ ಕೆಳಗಿನ ನುಡಿಯೊಳಗೆ ಅವರು ವರ್ಣಿಸ್ತಾರೆ. ಹೆಂಗಪ್ಪ ಅಂತಂದ್ರೆ, ವಿರತಿಯೊಳಕಿಳ ಸಂಸರಣವನಳಿದು ಶ್ರೀ ಗುರುವಿನಿಂ ನಿಗಮಾರ್ಥವರಿಯಲು ಪರಮೋಕ್ಷವಾಗದು ಮನ್ನಿಸಬಲಾದಿ ಸಂಸರಣೆ ಮುಂಬರಿಯುವುದರಿಂದ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಗುರುಗಳ ಮುಖದಿಂದ ವೇದಾಂತವನ್ನು ಶ್ರವಣ ಮಾಡಿದ್ರೂ ನಾ ಯಾರಿದ್ದೇನೆ ಅಂತಕ್ಕಂಥ ತನ್ನ ಸ್ವಸ್ವರೂಪ ತನಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪೂರ್ವದೊಳಗೆ ಅನುಭವಿಸಿದಂಥ ಸ್ತ್ರೀ ಪುತ್ರಾದಿ ವಿಷಯಗಳ ವಾಸನೆ ಮುಂದೆ ಬಂದ ನಿಲ್ಲುವುದರಿಂದ ಶ್ರವಣ ಜನ್ಯವಾಗಿರ್ತಕ್ಕಂಥ ಜ್ಞಾನ ಮನಸ್ಸಿನೊಳಗೆ ಪ್ರವೇಶ ಆಗೋದಿಲ್ಲ. ಹೆಂಗಪ್ಪ ಅಂತಂದ್ರೆ, ನಾವು ಪ್ರತಿನಿತ್ಯ ಗುರುಗಳ ಸನ್ನಿಧಿಯನ್ನು ಸೇರಿಕೊಂಡ ಶಾಸ್ತ್ರವನ್ನು ಕೇಳ್ತಾ ಇದ್ದರೂ, ಶ್ರವಣ ಮಾಡ್ತಾಯಿದ್ರು ನಮ್ಮ ಮನಸ್ಸು ಮಾತ್ರ ಆ ವಿಷಯಾದಿಗಳ ಕಡೆ, ಹೆಂಡರು ಮಕ್ಕಳ ಕಡೆನ ಅಲ್ಲಿ ಲಕ್ಷ್ಯ ನಮ್ದು ಹೋಗಿತ್ತು ಅಂತಂದ್ರೆ ಗುರುಗಳು ಹೇಳಿದಂಥ ತತ್ವಜ್ಞಾನ ಅದು ನಮ್ಮ ಮನಸ್ಸಿನೊಳಗೆ ಪ್ರವೇಶ ಆಗೋದಿಲ್ಲ. ಅದಕ್ಕೆ ಗುರುಮುಖದಿಂದ ನಾವು ಶ್ರವಣ ಮಾಡಿದ್ರೂ ಅದು ಜ್ಞಾನ ನಮ್ಗೆ ಆಗೋದಿಲ್ಲ. ಇದಕ್ಕೆ ಏನು ಹೇಳ್ತಾರೋ ಭೂತ ಪ್ರತಿಬಂಧಕ ಅಥವಾ ಅಡ್ಡಿ ಆತಂಕ ಅಂತೇಳಿ ಹೇಳ್ತಾರೆ. ಇದಕ್ಕೊಂದು ಮುಂದುವರೆದ ಅವರು ಒಂದು ಕತೆ ಹೇಳ್ತಾರೋ. ಏನಪ್ಪ ಅಂತಂದ್ರೆ, ಅತಿಥೇನಾಮಿ ಮಹಿಷಿ ಸ್ನೇಹೇನ ಪ್ರತಿಬಂಧತಃ ಭಿಕ್ಷುತತ್ವಂ ವೇದೇತಿ ಗಾಥಾ ಲೋಕೆ ಪ್ರತೀಯತೆ ಅಂತ. ಅಂದ್ರೆ ಒಬ್ಬ ಪ್ರಾಪಂಚಿಕ ಜೀವನದೊಳಗಿದ್ದಂಥ ಒಬ್ಬ ಮನುಷ್ಯ ಏನು ಮಾಡ್ತಾನೋ ಅಂತಂದ್ರೆ, ಗುರುಗಳ ಹತ್ರ ಬಂದ ಸನ್ಯಾಸತ್ವ ದೀಕ್ಷೆಯನ್ನು ಪಡೆದ ಅವ ಏನು ಮಾಡ್ತಾನೋ ಆ ಒಂದು ಗುರುಗಳ ಆಶ್ರಮದೊಳಗೆ ವೇದಾಂತವನ್ನು ಶ್ರವಣ ಮಾಡೋದಕ್ಕಾಗಿ ಕಲಿಯೋದಕ್ಕಾಗಿ ಬಂದ ಸೇರ್ತಾನೆ. ಹಾಗಿದ್ದ ಹೊತ್ತಿನೊಳಗೆ ಅವ ಆ ಗುರುಗಳ ಹತ್ರ ವೇದಾಂತವನ್ನು ಶ್ರವಣ ಮಾಡ್ತಿದ್ದ ಖರೆ, ಆದ್ರೆ ಅವ ಹಿಂದೆ ತಾನು ಗೃಹಸ್ಥಾಶ್ರಮದೊಳಗೆ ಇದ್ದಾಗ ಅವ ಒಂದು ಎಮ್ಮೆ ಸಾಕಿರ್ತಾನೋ. ಆ ಎಮ್ಮೆ ಮ್ಯಾಗ ಭಾಳ ಪ್ರೀತಿ ಇಟ್ಟಿರ್ತಾನೋ, ಕಾಳಜಿ ಇಟ್ಟಿರ್ತಾನೆ. ಅಂಥ ಒಂದು ಪ್ರೀತಿ, ಅಂಥ ಒಂದು ಎಮ್ಮೆ ಒಂದು ಪ್ರೀತಿ ಮ್ಯಾಗಿನ ಒಂದು ಆಸಕ್ತಿ ಏನೈತಲ್ಲ, ಇಚ್ಛಾ ಏನೈತಲ್ಲ, ಅದು ಅವ ಶ್ರವಣಕ್ಕೆ ಕುಂತಂಥ ಕಾಲದೊಳಗೆ ಅವನ ದೇಹ ಮಾತ್ರ ಅಲ್ಲಿ ಗುರುಗಳ ಎದುರಿಗೆ ಇರ್ತಿತ್ತು, ಅವನ ಮನಸ್ಸು ಮಾತ್ರ ಎಲ್ಲಿರ್ತಿತ್ತು, ಆ ಎಮ್ಮೆ ಮ್ಯಾಗ ಇರ್ತಿತ್ತು. ಆ ಎಮ್ಮೆ ಅವಾಗ ಎದುರಿಗೆ ಬಂದ ನಿತ್ತಂಗಕ್ಕಿತ್ತು. ಹೀಗಾಗಿ ಅವನಿಗೆ ಗುರುಗಳ ಎಷ್ಟು ಉಪದೇಶ ಮಾಡಿದ್ರೂ ಅವನಿಗೆ ಜ್ಞಾನ ಆಗಲೇ ಇಲ್ಲ ಅಂಥೇಳಿ ಹೇಳ್ತಾರೆ.
ಆವಾಗ ಅವಾಗ ಜ್ಞಾನ ಆಗಿಲ್ಲ ಅಂತಂದಾಗ ಆ ಜ್ಞಾನ ಅವಾಗ ತಿಳಿದಿಲ್ಲ ಅಂಥೇಳಿ ಗುರುಗಳಿಗೆ ಅವನ ಮುಖಚರ್ಯದ ಮೇಲೆ ಗೊತ್ತಾಕೈತಿ. ಗೊತ್ತಾದಾಗ ಆ ಗುರುಗಳು ಕೇಳ್ತಾರೆ, ಯಾಕಪ್ಪ ನಾ ಹೇಳಿದ್ದು ನಿನಗೆ ಜ್ಞಾನ ಆಗಲಿಲ್ಲೇನು, ನಿನಗೆ ತಿಳಿಲಿಲ್ಲೇನು ಅಂತೇಳಿ ಗುರುಗಳು ಕೇಳಿದಾಗ ಹೇಳ್ತಾನೆ, ಇಲ್ರಿ ಗುರುಗಳ ಅಂತೇಳಿ ಹೇಳ್ತಾನೆ. ಆವಾಗ ಯಾಕೆ ನಿನಗಿದು ತಿಳಿಲಿಲ್ಲಪ್ಪ ಅಂತೇಳಿ ಹೊಳೆ ಗುರುಗಳು ಪ್ರಶ್ನೆ ಮಾಡಿದಾಗ ಹೇಳ್ತಾನೆ ಆ ಶಿಷ್ಯ, ಇಲ್ರಿ ಸ್ವಾಮಿಗಳ ಗುರುಗಳ, ನಾನು ಕೇಳುವಂಥ ಟೈಮ್ದೊಳಗೆ ಎಮ್ಮೆ ಒಂದು ವಾಸನ ಏನೈತಿ, ಎಮ್ಮೆ ಮ್ಯಾಗಿನ ಪ್ರೀತಿ ನನಗೆ ಮುಂದೆ ಬಂದು ನಿಲ್ಲಾಕತ್ತೈತಿ, ಅದಕ್ಕೆ ನನಗೇನು ತಿಳಿಲಿಲ್ಲ ಅಂತೇಳಿ ಉತ್ತರ ಕೊಡ್ತಾನೆ. ಆಗ ಕುಶಲ ಬುದ್ಧಿಯುಳ್ಳಂಥ ಗುರುಗಳು ಅವನಿಗೇನು ಅಡ್ಡಿಯಾಗಿತ್ತಲ್ಲ ಆ ಎಮ್ಮೆ ಮ್ಯಾಗಿನ ಪ್ರೀತಿ, ಆ ಎಮ್ಮೆ ಶರೀರದೊಳಗನ ಪಂಚಕೋಶ ಮತ್ತು ಪಂಚಭೂತಗಳ ವಿಚಾರವನ್ನು ಮಾಡಿಸಿ ಸ್ವರೂಪ ಜ್ಞಾನವನ್ನು ಮಾಡಿಕೊಡ್ತಾರೆ. ಅಂದ್ರೆ ಮೊದಲ ಈ ಮನುಷ್ಯ ಶರೀರ ಹೆಂಗೆ ಪಂಚಮಹಾಭೂತಗಳಿಂದ ಆಗೈತಿ, ಈ ಶರೀರದೊಳಗೆ ಹೆಂಗೆ ಪಂಚಕೋಶಗಳದಾವ ಅನ್ನುವಂಥದ್ದನ್ನು ಅವರು ತಿಳಿಸಿ ಹೇಳಿದ್ರು. ಅದು ಅವಂಗ ತಿಳಿದಿದ್ದಿಲ್ಲ. ಯಾಕೆ ಎಲ್ಲ ಲಕ್ಷ್ಯ ಎಲ್ಲ ಒಂದು ಆ ಎಮ್ಮೆ ಮ್ಯಾಗ ಇದ್ದಿದ್ದಕ್ಕೆ. ಆವಾಗ ಗುರುಗಳು ಅದನ್ನು ವಿಚಾರ ಮಾಡಿ ಏನು ಮಾಡ್ತಾರೋ, ಆ ಎಮ್ಮೆಯನ್ನು ಒಂದು ಉದಾಹರಣೆಯಾಗಿ ತಗೊಂಡ ಆ ಎಮ್ಮೆಯೊಳಗೆ ಇರ್ತಕ್ಕಂಥ ಪಂಚಮಹಾಭೂತಗಳ ಅಂಶಗಳನ್ನು ಪಂಚಕೋಶಗಳನ್ನು ಅವರು ಆ ಎಮ್ಮೆ ಶರೀರದೊಳಗೆ ಇದ್ದಂಗನ ಅದರ ವಿಚಾರವನ್ನು ಅದರ ಸ್ವರೂಪವನ್ನು ಗುರುಗಳು ಜ್ಞಾನ ಮಾಡಿಕೊಡ್ತಾರೆ. ಆವಾಗ ಆ ಎಮ್ಮೆ ಮ್ಯಾಗಿದ್ದಂಥ ವಾಸನಾ ರೂಪವಾಗಿರ್ತಕ್ಕಂಥ ಅಡ್ಡಿ ಏನಿತ್ತಲ್ಲ, ಆತಂಕ ಏನಿತ್ತಲ್ಲ, ಅದು ನಾಶ ಆಗಿ ಹೋಕ್ಕತಿ. ಆವಾಗ ಅವಾಗ ಜ್ಞಾನ ಆಕ್ಕತಿ. ಹಿಂಗೆ ಇದಕ್ಕೇನಂತಾರು ಭೂತ ಪ್ರತಿಬಂಧಕ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವಕಾಲದೊಳಗೆ ಇದ್ದಂಥ ಅಡ್ಡಿ ಆತಕ್ಕಂಕ ಭೂತ ಪ್ರತಿಬಂಧಕ ಅಂತ ಹೇಳ್ತಾರೆ. ಇನ್ನು ಮುಂದೆ ಎರಡನೇದ್ದು ವರ್ತಮಾನ ಪ್ರತಿಬಂಧಕ ಹೇಳ್ತಾರೆ. ಎರಡನೇ ನುಡಿಯೊಳಗೆ ಜಡಬುದ್ಧಿ ಜನಸಂಗರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕವಭಿಮಾನ ಕಡು ಚಪಲತೆಗೂಡಿ ಸುವಿಚಾರವಿರೆ ತತ್ವದೆಳೆ ವೇದ್ಯವಾಗದಿಪ್ಪುದರಿಂದ ಅಂತ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈಗ ಹೇಳುವಂಥ ಗುಣಗಳಿಂದ ಕೂಡಿದ್ರೆ ವರ್ತಮಾನ ಪ್ರತಿಬಂಧಕ ಅನಿಸ್ತತಿ. ಅಂದ್ರೆ ವರ್ತಮಾನದ ಅಡ್ಡಿ ಆತಂಕ ಅಂತ ಅನಿಸ್ತತಿ. ಈ ಪ್ರತಿಬಂಧಕದಿಂದ ಆ ಶ್ರವಣಾರ್ಥಿಯಲ್ಲಿ ವಿಚಾರ ಮಾಡುವಂಥ ಶಕ್ತಿ ಇದ್ರೂ ಜ್ಞಾನ ಆಗೋದಿಲ್ಲ. ಆ ಗುಣ ಯಾವಪ್ಪ ಅಂತಂದ್ರೆ ಜಡಬುದ್ಧಿ ಅಂತ ಹೇಳ್ತಾರೆ. ಗುರುಗಳು ಎಷ್ಟು ತಿಳಿಸಿ ಹೇಳಿದ್ರೂ ಅದು ಬುದ್ಧಿಯೊಳಗೆ ಸೇರೋದೇ ಇಲ್ಲ. ಇದಕ್ಕೆ ಮಂದ ಬುದ್ಧಿ ಅಂತೇಳಿ ಕರೀತಾರೆ. ಯಾವಾಗಲೂ ವಿಷಯ ಸುಖದೊಳಗನ ಲೋಲುಪ್ತವಾಗಿರ್ತಕ್ಕಂಥ ಜನಸಂಘದೊಳಗೆ ಸಹವಾಸದೊಳಗೆ ಇದ್ರೆ ಈ ಸಂಘ ಜ್ಞಾನೋದಯಕ್ಕೆ ಪ್ರತಿಬಂಧಕ ಆಕ್ಕತಿ, ಅಂದ್ರೆ ಅಡ್ಡಿ ಆಕ್ಕತಿ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತಾದೊಳಗೆ ಒಂದು ಮಾತು ಹೇಳ್ತಾರೆ. ಏನಂದ್ರೆ ಅರತಿರ್ಜನ ಸಂಸದಿ ಅಂತ. ಅಂದ್ರೆ ವಿಷಯ ಜನರ ಸಂಘದಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಭೃಂಗ ಕಮಲದ ಮಕರಂದವನ್ನು ಹೀರುವಾಗ ಹೆಂಗೆ ಮಗ್ನವಾದಂಗೆ ಹಂಗೆ ಇಷ್ಟ ವಿಷಯದೊಳಗೆ ಚಿತ್ತ ಮಗ್ನ ಆತು ಅಂತಂದ್ರೆ ಜ್ಞಾನ ಆಗೋದಿಲ್ಲ ಅಂತ. ಅಂದ್ರೆ ಹಗಲೆಲ್ಲ ನಾವು ಸಂಘದೋಷದೊಳಗಿದ್ದ ವಿಷಯಾಸಕ್ತವಾಗಿರ್ತಕ್ಕಂಥ ಜನರ ಸಂಘದೊಳಗಿದ್ದ ಸಾಯಂಕಾಲಕ್ಕೆ ಬಂದ ನಾವು ಗುರುಗಳು ಹೇಳುವಂಥ
ಶ್ರುತಿ ಅರ್ಥವನ್ನು ಅವರು ಸರಿಯಾಗಿ ಹೇಳಿದರೂ ಅದನ್ನು ಒಪ್ಪದನ ಅದಕ್ಕೆ ವಿರುದ್ಧವಾಗಿ ಬೇರೆ ಅರ್ಥನ ನಾವು ಕಲ್ಪನೆ ಮಾಡ್ಕೊಳ್ಳೋದನ್ನ ಶುಷ್ಕವಾಗಿರ್ತಕ್ಕಂಥ ತರ್ಕಕ್ಕತಿ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಗುರುಗಳು ಹೇಳಿದ್ದು ಕರೆನೋ ಅಥವಾ ನಾ ತಿಳ್ಕೊಂಡದ್ದು ಕರೆನೋ ಅಂತಕ್ಕಂಥ ಒಂದು ವಿಚಾರ ಏನು ಮನುಷ್ಯನ ಬರ್ತೈತಿ ಅದು ಶುಷ್ಕ ತರ್ಕಕತಿ. ಆಮೇಲೆ ಆತ್ಮ ಕರ್ತ ಭೋಕ್ತ ಇರುವನೆಂದು ವಿಪರೀತವಾಗಿ ತಿಳ್ಕೊಂಡ ಇದೇ ಸತ್ಯ ಐತಿ ಅಂತೇಳಿ ವಾದ ಮಾಡುವಂಥ ಅಭಿಮಾನ ಆಗಿರ್ತೈತಿ. ಇಂಥ ಒಂದು ಅಭಿಮಾನ ಕರ್ತ ಭೋಕ್ತ ಅಂದ್ರೆ ನಾನ ಮಾಡಿದ್ನಿ, ನಾ ಮಾಡಿದಂಥ ಕಾರ್ಯದ ಫಲವನ್ನು ನಾನಾ ಅನುಭವಿಸ್ತೇನೆ ಅಂತಕ್ಕಂಥ ಒಂದು ನಾನು ಅಂತಕ್ಕಂಥ ಅಭಿಮಾನ ಏನೈತಿ ಇದು ಒಂದು ಕಡೆ ವಿಚಾರ ಮಾಡೋದು, ಒಂದು ಕಡೆ ಗುರುಗಳು ಹೇಳಿದ್ದನ್ನು ವಿಚಾರ ಮಾಡೋದು. ಅವೆರಡೂ ವಿಚಾರ ಮಾಡಿ ಯಾವುದೋ ಒಂದು ವಿಚಾರದ ಬಗ್ಗೆನೂ ಇದ ಕರೆ ಅಥವಾ ಇದ ಸುಳ್ಳು ಅಂತಕ್ಕಂಥ ಯಾವುದೋ ಒಂದು ನಿಶ್ಚಯಕ್ಕೆ ಬಾರ್ದನ ಸಂಶಯಗಳಿಂದ ಮನಸ್ಸು ಚಂಚಲಾಕ್ಕೈತಿ. ಇಂಥ ಚಂಚಲವಾಗಿರ್ತಕ್ಕಂಥ ಗುಣಗಳಿಂದ ಕೂಡಿದ್ರೆ ಇಂಥ ಒಂದು ವಿಚಾರಗಳನ್ನು ಮಾಡುತ್ತಿದ್ರೆ ತನಗೆ ತನ್ನ ನಿಜ ಸ್ವರೂಪ ಹೊಳೆಯೋದಿಲ್ಲ, ತಿಳಿಯೋದಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ಶಮಾಧಿ ಗುಣಗಳಿಂದ ಶ್ರವಣಾದಿ ಸಾಧನಗಳಿಂದ ಈ ವರ್ತಮಾನ ಪ್ರತಿಬಂಧಕ ಗುಣಗಳನ್ನು ದೂರ ಮಾಡಬೇಕು. ಅಂದ್ರೆ ಈ ವಿಷಯಾಸಕ್ತ ಸಂಘವನ್ನು ಬಿಟ್ಟ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಪರೀತವಾದ ತರ್ಕ ಬುದ್ಧಿಯನ್ನು ಬಿಟ್ಟ ಗುರುಗಳು ಹೇಳಿದ್ದನ ಸತ್ಯವಾಗೈತಿ, ಅದೇ ನಿತ್ಯವಾಗೈತಿ ಅಂತಕ್ಕಂಥ ದೃಢ ವಿಶ್ವಾಸವನ್ನು ಇಟ್ಟುಕೊಂಡ ಆ ಗುರುಗಳ ಉಪದೇಶವನ್ನು ಶ್ರವಣ ಮರಣ ನಿಧಿಧ್ಯಾಸನಗಳಿಂದ ನಾವು ಮನನ ಮಾಡಿಕೊಂಡಾಗ ಮಾತ್ರ ಈ ವರ್ತಮಾನ ಕಾಲದೊಳಗಿದ್ದಂಥ ಅಡ್ಡಿ ಆತಂಕಗಳು ದೂರ ಆಕ್ಕವು. ಅಂದ್ರೆ ಜ್ಞಾನೋದಯ ಅಕ್ಕತಿ ಅಂತಕ್ಕಂಥದ್ದನ್ನು ಈ ಒಂದು ನುಡಿಯೊಳಗೆ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಆಗಾಮಿ ಪ್ರತಿಬಂಧಕ ಅನ್ನುವಂಥದ್ದನ್ನು ಹೇಳ್ತಾರೆ. ಆಗಾಮಿ ಅಂದ್ರೆ ಮುಂದೆ ಬರ್ತಕ್ಕಂಥ ಅಡ್ಡಿ ಆತಂಕಗಳು ಯಾವುವು ಅಂತ ಕೇಳ್ತಾರೆ. ಮುಂದೆ ಕೆಲವು ಜನ್ಮವನ್ನು ಮಾಡುವಾರದ್ದ ಹೊಂದಿದುತ್ತರ ಲೋಕಗತಿಯಾಸೆ ಕುಂದದೆ ಮನವಿರಲು ಕಾಣಿಸದು ನಿಜಾನಂದವಾರಿದಿ ಬೋಧವದರಿಂದ. ಈ ಆಗಾಮಿ ಪ್ರತಿಬಂಧಕ ಎರಡು ಪ್ರಕಾರ ಆಗಿರ್ತೈತಿ ಅಂತ ಹೇಳ್ತಾರೆ. ಹೆಂಗಂದ್ರೆ ಮುಂದೆ ಕೆಲವು ಜನ್ಮಗಳನ್ನು ಕೊಡುವಂಥದ್ದು ಒಂದು ಕರ್ಮ ಇರ್ತೈತಿ. ಹಿಂಗಿದ್ದಾಗ ಇವ ಎಷ್ಟೋ ಶ್ರವಣಾದಿಗಳನ್ನು ಮಾಡಿದ್ರೂ ಜ್ಞಾನ ಆಗುವುದಿಲ್ಲ. ಆದರೆ ಆ ಶ್ರವಣಜನ್ಯ ಜ್ಞಾನ ಏನೈತಲ್ಲ ಈ ಪ್ರತಿಬಂಧಕ ಅಂದ್ರೆ ಅಡ್ಡಿ ಆತಂಕಗಳು ನಿವಾರಣೆ ಆದ ಕೂಡಲೇ ಅದು ತನ್ನಷ್ಟಕ್ಕೆ ತಾನ ಪ್ರಕಟಕ್ಕತಿ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಅವರೊಂದು ಉದಾಹರಣೆಯನ್ನು ಕೊಡಾಕತ್ತಾರೆ. ಏನಪ್ಪ ಅಂತಂದ್ರೆ ವಾಮದೇವ ಋಷಿ ಅಂತಕ್ಕಂಥ ಒಬ್ಬ ಋಷಿ ಅವನಿಗೆ ತಾಯಿ ಗರ್ಭದೊಳಗಿದ್ದಾಗನ ತಾನು ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪನ ಅದೇನಿ ಅಂತಕ್ಕಂಥ ಜ್ಞಾನ ಆಕ್ಕತಿ ಆಗೈತಿ ಅಂತೇಳಿ ಶ್ರುತಿ ಹೇಳ್ತತಿ. ಆ ಗರ್ಭದೊಳಗಿದ್ದಾಗ ಗುರು ಉಪದೇಶ ಶ್ರವಣಾದಿಗಳು ಇಲ್ಲದಿದ್ದರೂ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನೋದಯ ಅಕ್ಕತಿ ಅಂತೇಳಿ ಶ್ರುತಿ ಹೇಳ್ತತಿ. ಆದ್ರೆ ಪೂರ್ವಜನ್ಮಗಳಲ್ಲಿ ಮಾಡಿದಂಥ ಶ್ರವಣಜನ್ಯ ಜ್ಞಾನ ಇದ್ರೂ ಪ್ರತಿಬಂಧಕ ಕರ್ಮದಿಂದ ಕೂಡಿದ ಮೂಲಕ ಅದು ಅವಾಗ ಈ ಋಷಿ ಜನ್ಮದೊಳಗೆ ಪ್ರಕಟ ಆಗೋದಿಲ್ಲ. ಆ ಭಾವಿ ಕರ್ಮ ಅನ್ನುವಂಥದ್ದು ಜನ್ಮವನ್ನು
ಕೊಟ್ಟ ನೀಗಿ ನಿವೃತ್ತಿಯಾದೊಡನೆ ಅವನಿಗೆ ಜ್ಞಾನ ಪ್ರಕಟ ಆತು ಅಂತೇಳಿ ಬೃಹದಾರಣ್ಯ ಉಪನಿಷತ್ತಿನೊಳಗೆ ಹೇಳ್ತಾರೆ. ಮುಂದೆ ಭರತನಿಗೆ 3 ಜನ್ಮಗಳು ಕಳೆದು ಹೋದ ಮೇಲೆ ಜ್ಞಾನ ಆತು ಅಂತೇಳಿ ತಿಳಿದು ಬರ್ತೈತಿ. ಇವು ಆಗಾಮಿ ಪ್ರತಿಬಂಧಕ ಅಂತ ಹೇಳ್ತಾರೆ. ಆಗಾಮಿ ಅಂತಂದ್ರೆ ಭವಿಷ್ಯತ್ ಕಾಲದೊಳಗೆ ನಮಗೆ ಇದೇ ಜನ್ಮದೊಳಗೆ ಗುರುಗಳ ಸನ್ನಿಧಿಯನ್ನು ಸೇರಿ ನಮಗೆ ಜ್ಞಾನೋದಯ ಆಗೈತಿ, ನಮಗೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಅನುಭವ ಸ್ವರೂಪ ಜ್ಞಾನ ನಮಗೆ ಆಗೈತಿ ಅಂದ್ರೂ ಕೂಡ ಅದು ಪ್ರಕಟ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂತಂದ್ರೆ ಇನ್ನೂ ಕೆಲವೊಂದು ಜನ್ಮಗಳ ಭೋಗ ಪ್ರಾರಬ್ಧಕ್ಕನುಸರಿಸಿ ನಮ್ಮ ಪೂರ್ವ ಜನ್ಮದ ಸಂಚಿತ ಫಲಕ್ಕನುಸಾರವಾಗಿ ನಾವು ಇನ್ನೂ ಕೆಲವೊಂದು ಜನ್ಮಗಳನ್ನು ಎತ್ತೋದು ಬಾಕಿ ಉಳಿದಿತ್ತು ಅಂತಂದ್ರೆ ಭವಿಷ್ಯದೊಳಗೆ ಆ ಜನ್ಮಗಳನ್ನು ಈ ಜನ್ಮದಲ್ಲಿ ನಾವು ತಿಳ್ಕೊಂಡಂಥ ಉಪದೇಶವನ್ನು ಪಡೆದಂಥ ಸ್ವರೂಪ ಜ್ಞಾನ ಏನಿರ್ತೈತಿ ಅದು ಹಂಗೆ ಉಳಿತೈತಿ, ಪ್ರಕಟ ಆಗೋದಿಲ್ಲ. ಆದ್ರೆ ನಾವು ಭವಿಷ್ಯದೊಳಗೆ ನಮ್ಮ ಪ್ರಾರಬ್ಧಗಳಂಥ ಜನ್ಮಗಳನ್ನು ಎತ್ತಿ ಅವುಗಳನ್ನು ಅನುಭವಿಸಿ ನಿವೃತ್ತಿ ಅಂದ್ರೆ ಆ ಜನ್ಮಗಳಿಂದ ನಾವು ಬಿಡುಗಡೆಯನ್ನು ಪಡ್ಕೊಂಡು ಬಂದ ಮ್ಯಾಗ ನಮಗೆ ನಾವು ಪಡೆದಂಥ ಹಿಂದಿನ ಜನ್ಮದೊಳಗೆ ನಾವು ಪಡೆದಂಥ ಜ್ಞಾನ ಈ ಜನ್ಮದೊಳಗೆ ಆಗಾಮಿ ಕರ್ಮ ಎಲ್ಲ ನಿವೃತ್ತಿ ಆದ ನಂತರ ನಾವೇನೋ ಜನ್ಮವನ್ನು ಪಡಿತೀವಲ್ಲ ಆ ಜನ್ಮದೊಳಗೆ ಅದು ಪ್ರಕಟ ಆಕ್ಕತಿ ಅಂಥೇಳಿ ಹೇಳ್ತಾರೆ. ಆಮ್ಯಾಗ ಮುಂದುವರೆದ ಮತ್ತೊಬ್ಬಗೆ ಏನಾಕ್ಕತಿ ಅಂತಂದ್ರೆ ಇಲ್ಲೇ ಏನು ಆಸೆ ಹುಟ್ಟತೈತಿ ಅವಾಗಂತಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಸುಖಗಳನ್ನು ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಆಸೆ ಅವಾಗಿರ್ತೈತಿ. ಅದಕ್ಕೆ ಅಂಥವಗೂ ಕೂಡ ಇಲ್ಲಿ ಏನಾಗೋದಿಲ್ಲ, ಜ್ಞಾನ ಆಗೋದಿಲ್ಲ. ಮುಂದೆ ಏನಾಕತಿ ಅಂದ್ರೆ ಅವ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸುಖ ಭೋಗಗಳನ್ನು ಅನುಭವಿಸಿದ ಮೇಲೆ ಅಲ್ಲೇ ಕೆಲವು ದಿನ ವಾಸ ಮಾಡ್ತಾನು. ಆವಾಗ ಅವ ಈ ಜನ್ಮದೊಳಗೆ ತಿಳ್ಕೊಂಡಂಥ ಅಪರೋಕ್ಷ ಜ್ಞಾನ ಅಲ್ಲಿ ಪ್ರಕಟ ಆಗಿ ಅವ ಅಲ್ಲೇ ಮೋಕ್ಷವನ್ನು ಪಡಿತಾನು ಅಂತೇಳಿ ಪಾರಮಾರ್ಥ ಗೀತೆಯೊಳಗೆ ಹೇಳ್ತಾರೆ. ಮತ್ತು ಸಕಾಮಾದಿ ವಾಸನೆಯಿಂದ ಕೂಡಿದ್ರ ಈ ಲೋಕದೊಳಗೆ ಶ್ರೀಮಂತರ ಗರ್ಭದಲ್ಲಿ ಆಗಲಿ ಅಥವಾ ಯೋಗಿಗಳ ಕುಲದಲ್ಲಾಗಲಿ ಜನಿಸಿ ಪೂರ್ವಜನ್ಮಾದಿಗಳಿಗೆ ಮಾಡಿದಂಥ ಅಭ್ಯಾಸ ಸಂಸ್ಕಾರ ಬಲದಿಂದ ವಿಚಾರಯುಕ್ತವಾಗಿ ಜ್ಞಾನವನ್ನು ಪಡಿತಾನು ಅಂತೇಳಿ ಭಗವದ್ಗೀತೆಯೊಳಗೂ ಹೇಳ್ತಾರೆ. ಈ ಪ್ರಕಾರವಾದಂಥ ಆಗಾಮಿ ಪ್ರತಿಬಂಧಕದಿಂದ ಆನಂದಗಣವಾದಂಥ ಬ್ರಹ್ಮಸ್ವರೂಪನೇ ಅದೇನೇ ಅಂತಕ್ಕಂಥ ಜ್ಞಾನ ಉದಯ ಆಗೋದಿಲ್ಲ. ಅದಕ್ಕೆ ಈ ಒಂದು 3 ತೆರನಾದಂಥ ಅಡ್ಡಿ ಆತಂಕಗಳನ್ನು ನಿವಾರಿಸ್ಕೊಳ್ಳೋಕೆ ನಾವು ಉಪಾಯ ಮಾಡಿದ್ದಾದ್ರೆ ನಮಗೆ ಜ್ಞಾನ ಆಕ್ಕತಿ, ಇಲ್ಲ ಅಂತಂದ್ರೆ ಜ್ಞಾನ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಇಂತು ಮೂದೆರೆನಿಸುವ ಬಂದದಿರವನೋ ರಂತರಿದವನೋ ತೊಲಗಿಸುವ ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಸಲ್ಲನಂತ ಚಿನ್ನಿದ್ದುದೋರದುದರಿಂದ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ಹೇಳಿದಂಥ ಭೂತ ವರ್ತಮಾನ ಭಾವಿಗಳಂತಕ್ಕಂಥ 3 ಈ ಪ್ರತಿಬಂಧಕಗಳನ್ನು ಅಂದ್ರೆ ಅಡ್ಡಿ ಆತಂಕಗಳನ್ನು ತಿಳ್ಕೊಂಡ್ರೆ ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ಯೋಗ್ಯವಾದಂಥ ಸಮೇಧಮೆ ಉಪರತಿ ತಿತಿಕ್ಷ ಶ್ರದ್ಧಾ ಸಮಾಧಾನಗಳಿಂದ ಶ್ರವಣ ಮನನ ನಿಧಿಧ್ಯಾಸನಗಳಿಂದಲೂ ನಿವಾರಣೆ ಮಾಡಬೇಕು. ಮಾಡದವಾದ್ರೆ ತನ್ನ ನಿಜವಾದ ಸ್ವರೂಪ ತನಗೆ ಆಗೋದಿಲ್ಲ. ಅದಕ್ಕೆ ತನ್ನ ನಿಜ ಸತ್ ಅಂದ್ರೆ ತ್ರಿಕಾಲಾಬಾಧ್ಯವಾಗೈತಿ, ದೇಶಕಾಲ ವಸ್ತುಗಳಂತಕ್ಕಂಥ ತ್ರಿವಿಧ ಪರಿಚ್ಛೇದರಹಿತ ಆಗೈತಿ. ಅದಕ್ಕೆ
ಅದು ಅನಂತವಾಗಿ ಐತೆ ಅಂತ ಕರೀತಾರೋ, ಜ್ಞಾನ ಸಮುದ್ರ ಅದಾಗೈತೆ ಅಂತ ಕರೀತಾರೋ. ಅರ್ಥ ಇದ್ರದ್ದು ಏನಪ್ಪ ಅಂತಂದ್ರೆ, ಸತ್ ಆನಂದ ಚಿನ್ನಿದೆಯಾದಂಥ ತನ್ನ ನಿಜವೇ ತನಗೆ ಅಪರೋಕ್ಷವಾಗುವುದಿಲ್ಲ. ಆದ್ದರಿಂದ ಈ ಉಕ್ತವಾಗಿರ್ತಕ್ಕಂಥ ಪ್ರತಿಬಂಧಕಗಳನ್ನು, ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನ ಆಕ್ಕತಿ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲೇ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಇನ್ನೂ ಒಂದೆರಡು ನುಡಿ ಈ ಪದ್ಯದೊಳಗೆ ಉಳಿತಾವ, ಅವನ್ನ ನಾಳೆಯ ಒಂದು ಪ್ರವಚನದೊಳಗೆ ನೀವೆಲ್ಲ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಹೇಳ್ತಾ ಇದ್ದೀನಿ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತೇಶ್ವರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.